ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ. ಅದು ಹಳೆ ಮನೆ, ಇದು ಹೊಸ ಮನೆ. ಬಲಗಾಲಿಟ್ಟು ಒಳಗೆ ಬನ್ನಿ. 24 hours ಸೆಕ್ಯೂರಿಟಿ ಇದೆ. ತುಂಬಾ ದೊಡ್ಡ ಜಾಗ ಇದು. ಅಲ್ಲಿ ಬೇರೆ ತರ ಇತ್ತು ಪೂಜಾ ರೂಮು, ಬೇರೆ ತರ ಮಾಡಿಸಿದ್ವಿ. ನೋಡಿ ಎಷ್ಟು ಸುಂದರವಾದಂತ ಗಾರ್ಡನ್ ಭಾರ್ಗವ ಸರ್ ಅವರ ಮನೆ ಹಿಂದ್ಗಡೆ. ನಾವು ಸ್ವಲ್ಪ ಇದೆಲ್ಲ ಮಾಡುದು, ಪಾರ್ಟ್ಸ್ ಗಿಟ್ಸ್ ಎಲ್ಲ ಕುಂಡುಗಳೆಲ್ಲ ಇಟ್ಟು. ನನಗೆ ಈಗ ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ 85 ವರ್ಷ. ನನ್ನ ಹಿಂದೆ ನಿಂತೇಳೆ ಅವಳಿಗೆ 6 ವರ್ಷ ಕಮ್ಮಿ. ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ. ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾದಂತಹ ಭಾರ್ಗವ ಸರ್ ಅವರ ಮನೆಗೆ ಬಂದಿದ್ದೀವಿ ನಾವು. ಸರ್ ಸಂದರ್ಶನ ನೀವು ಕಲಾ ಮಾಧ್ಯಮದಲ್ಲಿ ನೋಡಿರ್ತೀರಿ. 100ಕ್ಕೂ ಹೆಚ್ಚು ಸಂಚಿಕೆಗಳು ಒಂದು ಸಂದರ್ಶನ ಬಂದಿತ್ತು. ನೀವು ನೋಡಿದರೆ ಬಹುಶಃ ಅದೊಂದು ದಾಖಲೆ ಅಂತ ಕಾಣುತ್ತೆ. ಕನ್ನಡದಲ್ಲಿ ಒಬ್ಬ ವ್ಯಕ್ತಿಯ ಸಂದರ್ಶನ 100 ಸಂಚಿಕೆಗಳಿಗೂ ದಾಟಿ ಬಂದಂಥದ್ದು. ಅದು ಅವೆಲ್ಲವೂ 20 ರಿಂದ 25 ನಿಮಿಷ ಪ್ರತಿಯೊಂದು ಸಂಚಿಕೆ. ಸರ್ ಅನುಭವದ ಗಣಿ, ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಸಿನಿಮಾ ಬದುಕು ತುಂಬ ಅನುಭವಗಳು, ಸುಂದರವಾದ ಜೀವನ ಅವ್ರದ್ದು. ಇವತ್ತು ಮತ್ತೆ ಹೋಗೋರ ಹತ್ರ ಮಾತಾಡೋಣ. ತುಂಬ ವಿಚಾರ ಮಾತಾಡೋಕ್ಕಿದೆ. ಸ್ವಾಗತ ಮತ್ತೊಮ್ಮೆ ನಿಮಗೆ ಭಾರ್ಗವ ಸರ್ ಅವ್ರ ಬದುಕಿಗೆ. ಬನ್ನಿ. ಹೃದಯ ಗೀತೆ ಹಾಡುತ್ತಿರಿ, ಭೂಮಿ ಸ್ವರ್ಗವಾಗಿದೆ. ಸ್ನೇಹಿತರೆ ನೋಡಿ, ಇಲ್ಲಿ ಪ್ರೀತಿ ವಾತ್ಸಲ್ಯ ಮಾಡಿದಾರಲ್ಲ ಸ್ನೇಹಿತರೆ. ಪ್ರೀತಿ ವಾತ್ಸಲ್ಯ ನೀವು ಅಲ್ಲಿ ನೋಡಿದ್ರಿ, ಪ್ರೀತಿ ವಾತ್ಸಲ್ಯ ಇಲ್ಲಿ ಮಾಡಿದ್ದಾರೆ ಸರ್. ಅದು ಹಳೆ ಮನೆ, ಇದು ಹೊಸ ಮನೆ. ಓಕೆ. ಪ್ರೀತಿ ವಾತ್ಸಲ್ಯ ಇರೋದೇ ಅದಕ್ಕೋಸ್ಕರ. ಬನ್ನಿ, ಪ್ರೀತಿ ಕೊಡದೇ ಇದ್ದರೂ ಕೂಡ ನಾವು ಕರಿತೀವಿ. ಬನ್ನಿ 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 ಬನ್ನಿ. ಬಾಯ್, ಟೇಕ್ ಕೇರ್. ಬಲಗಾಲಿಟ್ಟು ಒಳಗೆ ಬನ್ನಿ. ಖಂಡಿತ ಸರ್. ಸರ್ ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ ಅಮ್ಮ? ನಮ್ಮೂರ ಚೆಲುವೆ ಚೆಲುವೆ ಮಾತಲ್ಲೇ ಮನವ ಗೆಲುವೆ. ನಿಮ್ಗೆಲ್ಲರೂ ಗೊತ್ತೇ ಇದೆ, ನಾನು ಕೂಡ ಹೇಳಿದ್ದೆ ನಿಮ್ಗೆ. ಅಲ್ಲಿ ಹಳೆ ಮನೆಯದ್ದು ಕೂಡ ತೋರಿಸಿದ್ವಿ ಕಲಾ ಮಾಧ್ಯಮದಲ್ಲಿ. ಆ ಮನೆ ಈಗ ಇಲ್ಲ, ಅಲ್ಲೊಂದು ಸುಂದರವಾದ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ. ಸೊ ಅಲ್ಲಿಂದ ಇವರು ಒಂದು ಫ್ಲಾಟ್ ಅಪಾರ್ಟ್ಮೆಂಟಿಗೆ ಬಂದಿದ್ದಾರೆ. ಅದು ಪ್ರೀತಿಯಿಂದನೇ ಮಾಡಿರೋದು. ಇದು ಪ್ರೀತಿ ವಾತ್ಸಲ್ಯ, ಇದಕ್ಕೇನು ಕೊರತೆ ಇಲ್ಲ. ಸೊ ಅದು ಮನೆ ಹೊರಗಡೆ ಬೋರ್ಡ್ ಕೂಡ ಇಟ್ಟಿದ್ದೀವಿ. ಓಕೆ. ಆ ಮನೆಯಲ್ಲಿ ಇದ್ದ 2 ಕಲ್ಲು ಇತ್ತಲ್ಲ ಕಾಂಪೌಂಡ್ ಅಲ್ಲಿ, ಅದನ್ನು ಭದ್ರವಾಗಿ ತಂದು ಇಲ್ಲಿ ಹಿಂದ್ಗಡೆ ಇಟ್ಟಿದ್ದೀವಿ. ಯಾವ್ದು ಪ್ರೀತಿ ವಾತ್ಸಲ್ಯ ಬೋರ್ಡು? ಎಸ್. ವಾವ್. ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ಆಲ್ಮೋಸ್ಟ್ 3 years ಆಯಿತು. 3 BHK ಜೊತೆಗೆ ಒಂದು ಮೇಯ್ಡ್ದು ಇದು ಇತ್ತು, ರೂಮ್. ಅವ್ರದ್ದು ಒಂದು ರೂಮ್ ಇತ್ತು. ಸರಿ, ಅದು ಬೇಡ ಅಂದ್ಬಿಟ್ಟಿದ್ದೇನೆ, ಅದನ್ನು ತೆಗೆದಿದ್ದೇನೆ. ನಾವು ಸ್ಟೋರ್ ರೂಮ್ ಥರ ಮಾಡಿ, ಆ ಮೇಯ್ಡ್ಗೂ ಕೂಡ ಒಂದು ಟಾಯ್ಲೆಟ್ ಗೀಲೆಟ್ ಎಲ್ಲ ಇತ್ತು. ಅದು ಪೂರ್ತಿ ಎಲ್ಲ ತೆಗೆಸ್ಬಿಟ್ಟು ಪಾತ್ರ ಗೀತ್ರೆ ತೊಳೆಯೋದಕ್ಕೆ ಅದನ್ನೆಲ್ಲ ಇಟ್ಟು ಆ ಥರ ಒಂದು ಸರ್ವಿಸ್ ವಿಧಾನ ಮಾಡ್ಕೊಂಬಿಟ್ಟಿದ್ದೀವಿ. ಬಟ್ ಚೆನ್ನಾಗಿದೆ, ಸಾಕು. ಯಾಕೆಂದರೆ ಇಲ್ಲಿ ಎಲ್ಲ ಥರದ್ದು ಫೆಸಿಲಿಟೀಸು ಇದೆ. 24 hours ಸೆಕ್ಯೂರಿಟಿ ಇದೆ. ತುಂಬ ದೊಡ್ಡ ಜಾಗ ಇದು. ಆಮೇಲೆ ಇಟ್ಸ್ 3 bedroom ಫ್ಲ್ಯಾಟ್ ಇದು. ಆಮೇಲೆ ಹಿಂದ್ಗಡೆ ಒಂದು ಗಾರ್ಡನ್ ಇದೆ. ಅಲ್ಲಿ ತುಂಬ ದೊಡ್ಡ ಲೈಬ್ರರಿ ಇತ್ತು. ಹೌದು, ವಿಪರೀತ. ಮೇ ಬಿ ಒಂದು 2000 ಪುಸ್ತಕ ಇತ್ತು. ಆಮೇಲೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಆಮೇಲೆ ಮಾಡಿಸಿದ್ದೇನೆ ಒಂದು ಸ್ಮಾಲ್ ಆಗಿ ಇತ್ತು. ಸೊ ಆ ಬುಕ್ಗಳೆಲ್ಲ ಅಲ್ಲೇ ಬಸವೇಶ್ವರ ನಗರದಲ್ಲಿ ಒಬ್ಬ ಲೈಬ್ರರಿಗೆ ಕೊಟ್ಬಿಟ್ಟು ಏನು ಬೇಕೋ ಸ್ವಲ್ಪ ಮಾತ್ರ ಇಲ್ಲಿ ಮಾತ್ರ ಇಟ್ಟಿದ್ದೀವಿ. ಅಲ್ಲೂ ಕೂಡ ಆ ಮನೆಯಲ್ಲಿ ತುಂಬ ಶೀಲ್ಡ್ಗಳಿತ್ತು. ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಆಮೇಲೆ ವಸತಿನೂ ಇಲ್ಲ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ತೆಗೆದು ಮೇಲೆ ಇಟ್ಬಿಟ್ಟಿದ್ದೀವಿ. ಈಗ ಒಂದು ಯೋಚನೆ ಮಾಡ್ತಾ, ಅದನ್ನೆಲ್ಲ ಇಡಕ್ಕೆ ಏನಾದ್ರು ಒಂದು ಜಾಗ ಮಾಡೋಣ, ಎಲ್ಲಾನು ಡಿಸ್ಪ್ಲೇ ಮಾಡೋಣ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಕ್ಕಿಂತಲೂ ಭಾಳ ಮುಖ್ಯವಾಗಿ ನಿಮ್ಮ ಈ ಕ್ಲಾಸಿಕ್ ಫೋಟೋ ಎಲ್ಲ ಕಡೆ ನಮಗೆ ಅದು ಇದ್ದೇ ಇರುತ್ತೆ. ಅದು ಮೊದಲು ಕಣ್ಣಿಗೆ ಬೀಳುತ್ತೆ ನೋಡಿ. ಅದು ಆ ಮನೇಲೂ ಕೂಡ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ದಿಗ್ಗಜರ ಸಮಾಗಮ. ಬೇಕಾಷ್ಟು ತೆಗೆದು ಇಟ್ಬಿಟ್ಟಿದ್ದೀವಿ. ಇದನ್ನೆಲ್ಲೂ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಇದು ಇಲ್ಲೇ ಇರಬೇಕು, ನಮ್ಮ ಜೊತೆನೇ ಇರಬೇಕು, ನನ್ನ ಜೊತೆನೇ ಬರಬೇಕದು, ನನ್ನ ಜೊತೆನೇ ಅದು. ಸೊ ಇದು ಮಾತಾಡೋ, ಇದು ನಿಮ್ಗೆ ಗೊತ್ತೇ ಇದೆ. ಇದು ನನ್ನ ಮೊದಲನೇ ಚಿತ್ರದ ನಿರ್ದೇಶನದ್ದು. ನನಗೆ ಅವಕಾಶ ಕೊಟ್ಟಂಥ ದ್ವಾರಕೀಶ್ ಅವರು ಅಲ್ಲೇ ಇದ್ದಾರೆ. ಇವತ್ತು ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ, ಕಣ್ಮರೆ ಆಗ್ಬಿಟ್ಟಿದ್ದಾರೆ. ಜೊತೆಗಲ್ಲಿ ಉದಯಶಂಕರ್ ಇದ್ದಾರೆ. ಆಮೇಲೆ ಇತ್ತೀಚೆಗೆ ನಮ್ಮಿಂದ ದೂರ ಸರೋಜಮ್ಮ ಇದ್ದಾರೆ, ಅಣ್ಣವರಿದ್ದಾರೆ, ರಾಜ್ಕುಮಾರ್ ಸರ್ ಇದ್ದಾರೆ. ಆಮೇಲೆ ನನ್ನ ಅಸೋಸಿಯೇಟ್ ಆಗಿದ್ದ ಚಂದ್ರಶೇಖರ್ ಶರ್ಮಾ ಅಂತ ಈ ಕಡೆ ಲೆಫ್ಟಲ್ಲಿದ್ದಾರೆ. ಇವರು ಅವನು ದೊಡ್ಡ, ಅವನ ಮೊದಲನೇ ಪಿಕ್ಚರೇ ಸಿಲ್ವರ್ ಜೂಬ್ಲಿ. ಯಾವ್ದು ಸರ್? ಮುತ್ತೈದೆ ಭಾಗ್ಯ ಅಲ್ಲ, ಮುತ್ತೈದೆ ಭಾಗ್ಯ, ಸಿಲ್ವರ್ ಜೂಬ್ಲಿ. ನನ್ನ ಅಸೋಸಿಯೇಟು ನನ್ನ ಜೊತೆ 7 ಸಿನಿಮಾ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದಾರೆ. ಓಕೆ. ಬಟ್ ಬೇನೌಟ್ ಆಗ್ಬಿಟ್ಟ ಅವನು ಅಷ್ಟೇ. ಓಕೆ. ಪ್ಯಾಲೇಸ್ ಆರ್ಚರ್ಡ್ ಅವನ ಮನೆ. ಅದೊಂದು ದುಃಖದ ಸಂಗತಿನೇ. ಉದಯ್ ಶಂಕರ್ ಅಮೇಝಿಂಗ್. ಹೌದು, ಪಣಿ ರಾಮಚಂದ್ರ ಇದ್ದಾರೆ ನೋಡಿ ಇದರಲ್ಲಿ. ಪಣಿ ರಾಮಚಂದ್ರ, ಹೆಂಗ್ ಪಣಿ ರಾಮಚಂದ್ರ ಇದ್ದಾರೆ ಇದರಲ್ಲಿ. ಎಸ್, ಪಣಿ ರಾಮಚಂದ್ರ. ಹೊನ್ನವಳ್ಳಿ ಕೃಷ್ಣ ಇದ್ದಾರೆ. ಹೊನ್ನವಳ್ಳಿ ಕೃಷ್ಣ ಇದ್ದಾರಲ್ವ ಇನ್ನೂ? ಈಗ ಇದ್ದಾರೆ ಸರ್, ಇದ್ದಾರೆ, ಮೊನ್ನೆ ಸಿಕ್ಕಿದ್ರು ಸರ್. ಓಕೆ ಸರ್. ಹೆಂಗ್ ಭಾರ್ಗವ್ ಅವರಿದ್ದಾರೆ. ಹೆಂಗಲ್ರಿ, ಹೈಲಿ ಹೆಂಗ್ ಭಾರ್ಗವ್ ಅವರಿದ್ದಾರೆ ಇದರಲ್ಲಿ.
ಅದು ನಿಮ್ಮ ಮನಸ್ಸಿಗೆ ಹಂಗೆ ಅನಿಸುತ್ತೆ ಅಷ್ಟೇ. ಇದು ಪ್ರೀತಿ ವಾತ್ಸಲ್ಯ. ನನಗೊಂದು ಆಸೆ ಇತ್ತು ಪುಟ್ಟಣ್ಣವ್ರ ಜೊತೆ ಒಂದು ಪಿಕ್ಚರ್ ಮಾಡಬೇಕು ಅಂತ ನಿಮಗೆ ಹೇಳಿದ್ದೀನಿ ನಾನು. ಅಂದರೆ ಅವ್ರ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡಿ ಅವ್ರ ಹತ್ರನೂ ಒಂಚೂರು ಕಲ್ತ್ಕೊಳ್ಳೋಣ ಅಂತ. ಯಾಕೆಂದರೆ ಇವತ್ತೊಂದು ದಿವಸ ಯಾರು ಏನಾರು ಕರ್ನಾಟಕದಲ್ಲಿ ಕನ್ನಡಕ್ಕೆ ಇವತ್ತು ಅತ್ಯುತ್ತಮವಾದ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಒಂದೇ ಒಂದು ಪುಟ್ಟಣ್ಣ ಕಣಗಾಲ್ ಅಂತ. ಅದು ಇಂಡಸ್ಟ್ರಿಗೆ ಗೊತ್ತಿದ್ದವ್ರಿಗೆ. ಸೊ ಅವ್ರ ಹತ್ರ ನಾವು ಒಂದು ಕೆಲಸ ಮಾಡಿ ಏನೋ ಕಲ್ತ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಆಸೆ ಇತ್ತು, ತಿಳ್ಕೊಳ್ಳೋಣ ಅಂತ ಹೋದೆ. ಮದ್ರಾಸಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲಿದ್ದರು, ಭಾಳ ಪ್ರೀತಿಯಿಂದ ರೂಮಕ್ಕೆ ಒಳಗಡೆ ಕರ್ಕೊಂಡ್ರು. ಆಮೇಲೆ ಏನು ಬಂದಿದೆಯಾ ಅಂತ ಹೇಳಿದ್ರು. ನನಗೆ ಈ ಕೋಚಂದಲ್ಲೇ ಮಾತಾಡ್ಸೋರು, ದೊಡ್ಡವರು ಹೇಳಿದೆ ಈ ಥರ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ನನಗೆ. ಯಾಕೆಂದರೆ ಅಷ್ಟು 5 ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೆ. ನೀವೊಬ್ಬರು ದೊಡ್ಡ ದಿಗ್ಗಜರು, ನಿಮ್ಮ ಹತ್ರ ಒಂಚೂರು ಕಲ್ತ್ಕೋಬೇಕು ಅಂತ ಆಸೆ ನನಗೆ, ಒಂದು ಅವಕಾಶ ಕೊಡಿ, ಒಂದು ಪಿಕ್ಚರ್ಗೆ ಅಷ್ಟೇ, ಬೇರೆ ಬೇಡ ಅಂತ ಹೇಳಿದೆ. ಅವ್ರು ಒಂದೇ ಒಂದು ಹೇಳಿದ್ರು, ನನ್ನ ಹತ್ರ ನೀನು ಕಲ್ತ್ಕೊಳ್ಳೋಕ್ಕೆ ಏನೂ ಇಲ್ಲ, ನೀನು ನಿರ್ದೇಶಕನಾಗಿ ಯೋಗ್ಯತೆ ಇರೋ ಮನುಷ್ಯ, ಆದ್ದರಿಂದ ನೀನು ಬಂದಿದೆಯಾ ಸಂತೋಷ, ನೀನು ಒಳ್ಳೆಯ ನಿರ್ದೇಶಕನಾಗು, ಆಮೇಲೆ ಬಂದಿದ್ದಕ್ಕೆ ಕಾಫಿ ಕುಡ್ಕೊಂಡು ಹೋಗು ಅಂದರು. ಸರಿ, ಕಾಫಿ ಕುಡ್ಕೊಂಡೆ ಹೋದೆ. ಒಂದೇ ಆಸೆ ಇತ್ತು ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಅದಕ್ಕಂದಕ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಾನು ಪಿಕ್ಚರ್ ಪ್ರೊಡಕ್ಷನ್ ಎಲ್ಲ ಪ್ರೊಡ್ಯೂಸ್ ಮಾಡ್ತೀನಲ್ಲ, ಅದಕ್ಕಾದ್ರೂ ಅವ್ರನ್ನ ಕರ್ಕೊಂಡು ಸ್ಟಾರ್ಟಿಂಗ್ ಮಾಡಬೇಕು ಅಂತ. ಇದು ನಾನು ಮೊದಲನೇ ಪಿಕ್ಚರ್ ನಿರ್ಮಾಪಕನಾಗಿ ಮಾಡಿದ್ದು. ಇದು ನಿರ್ದೇಶಕ, ಇದು ನಿರ್ಮಾಪಕ. ಸೊ ನಿರ್ಮಾಪಕ ಮೊದಲನೇ ಸಿನಿಮಾನೇ ಪ್ರೀತಿ ವಾತ್ಸಲ್ಯ ತಂದು. ಹೌದು, ಅದೇ ಪ್ರೀತಿ ವಾತ್ಸಲ್ಯ. ಈಗ ನೀವು ಬೋರ್ಡ್ ತೆಗೆದಿದ್ದೀರಲ್ಲ, ಅದು ಆ ಮನೇಲಿ ತೆಗೆದಿದ್ದು. ಸೊ ಆ ಪ್ರೀತಿ ವಾತ್ಸಲ್ಯಕ್ಕೆ, ಆ ನಿರ್ಮಾಣಕ್ಕೆ ಸ್ವಲ್ಪ ದೊಡ್ಡವ್ರು, ಯಾಕೆಂದರೆ ಇಂಡಸ್ಟ್ರೀಲಿ ಎಲ್ಲರೂ ದೊಡ್ಡವರು. ಅವರು ಅಷ್ಟು ದೊಡ್ಡವರಿದ್ದ ನಮ್ಗೆ ಆಶೀರ್ವಾದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅದೇ ಪುಟ್ಟಣ್ಣ ಕಣಗಾಲ್ನ ಹೋಗಿ ಪುನಃ ಕೇಳಿಕೊಂಡೆ. ಅವ್ರು ಬಂದರು, ಅಲ್ಲಿ ಇದ್ದಾರೆ ನೋಡಿ, ಹುಣಸೂರು ಕೃಷ್ಣಮೂರ್ತಿಗಳ ಜೊತೆ ಪಕ್ಕದಲ್ಲಿದ್ದವರು. ಅವ್ರ ಕೈ ಮೇಲ್ಗಡೆ ತೋಳು ಮೇಲ್ಗಡೆ ಕೈ ಹಾಕ್ಕೊಂಡಿದ್ದಾರೆ ಪುಟ್ಟಣ್ಣವರು. ಅವ್ರು ಪುಟ್ಟಣ್ಣವರು, ಇವರು ಹುಣಸೂರು ಕೃಷ್ಣಮೂರ್ತಿಗಳು. ಆ ಕಡೆ ದೊಡ್ಡ ಕ್ಯಾಮರಾಮನ್ ರಾಜಾರಾಮ್ ಅಂತ, ಬೇಕಾಷ್ಟು ಒಳ್ಳೊಳ್ಳೆ ಚಿತ್ರಗಳು ಮಾಡಿರುವಂಥವರು. ಅವ್ರ ಪಕ್ಕದಲ್ಲಿ ಕೇಳಲೇಬೇಕಾಗಿಲ್ಲ, ದಿಗ್ಗಜರಲ್ಲಿ ದಿಗ್ಗಜ ಅವರು, ರಾಜ್ಕುಮಾರ್ ಸರ್. ಅವ್ರ ಪಕ್ಕದಲ್ಲಿ ನಾವು ವೀರಸ್ವಾಮಿಗಳಿದ್ದಾರೆ. ವೀರಸ್ವಾಮಿಗಳು ರವಿಚಂದ್ರನ್ ಅವ್ರ ತಂದೆ. ನನಗೆ ಬಹಳ ಬೇಕಾದವ್ರು ಅನ್ಕೊಂಡ್ರೆ ತುಂಬ ಪ್ರೀತಿ ಅವ್ರಿಗೆ. ಸೊ ಯಾಕೆಂದರೆ ನಾನು ಅವ್ರ ಕಂಪನಿಲಿ 1-2-3 ಪಿಕ್ಚರ್ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ. ನಾನಿನ್ನ ಮನೇಲಾದ್ರೆ ಮಾತ್ರ ಅದು ಸೂಪರ್ ಬೋದು, ಮಾತಾಡೋಗಿಲ್ಲ. ಅವ್ರ ನಿರ್ಮಾಣ. ಸೊ ಆ ಥರ ಚೆನ್ನಾಗಿತ್ತು. ಆಮೇಲೆ ಒಂದೇ ಗುರಿ ಒಂದು ಅವರು ಇದು ಹಂಚಿಕೆ, ಬಟ್ ಅದನ್ನು ಪ್ರೊಡ್ಯೂಸ್ ಮಾಡಿದ್ದು MP ಶಂಕರ್ ಅವರು. ಅದನ್ನು ಕೂಡ ತುಂಬ ಮೆಚ್ಕೋತಾ ಇದ್ದರು, ಚೆನ್ನಾಗಿ ಮಾಡಿದ್ದೀನಿ ಅಂತ. ನಂದೇ ನಿರ್ದೇಶನ, ಒಂದೇ ಗುರಿ, ತುಂಬ ಮಜಾ ಇತ್ತು. ಸೊ ಇಷ್ಟು ಜನನ ಸೇರಿಸ್ಬಿಟ್ಟು ನನ್ನ ಸ್ವಂತ ಕಂಪನಿ ಪ್ರಾರಂಭ ಮಾಡಬೇಕು ಅಂತ ಇಷ್ಟಪಟ್ಟು ಅದಕ್ಕೆ ಕಲಾಕೃತಿ ಅಂತ ಹೆಸರಿಟ್ಟು ಅದರಲ್ಲಿ ಶುರು ಮಾಡಿದ್ವು. ಇದು ಅದು ಕಲಾಕೃತಿಯ ಮೊದಲನೆಯ ಪ್ರೀತಿ ವಾತ್ಸಲ್ಯ. ಆ ಕಲಾಕೃತಿಯಿಂದ ಒಂದು 7 ಸಿನಿಮಾ ಮಾಡಿದೆ. 7 ಕಲಾಕೃತಿಗಳು ಬಂದವು. 7 ಅಲ್ಲ, ಅದೇನು ಕಲಾಕೃತಿ ಅಂತ. ಹೌದು ಸರ್, ಯಾಕಂದ್ರೆ ಪ್ರೀತಿ ವಾತ್ಸಲ್ಯ, ಕರುಣಾಮಯಿ ಎಲ್ಲ ಅದೇ ನೀವುಗಳು ಹೇಳಬೇಕು, ನಾವುಗಳು ಕೇಳಬೇಕು ಅಷ್ಟೇ. ಯಾಕಂದರೆ ನಮ್ಮ ಮನೇಲಿ ನಮ್ಮ ತಂದೆ ಕ್ಯಾಸೆಟ್ ತಂದಿದ್ರು, ಕರುಣಾಮಯಿ ಕರ್ಣ ಎರಡೂ ಒಂದೇ ಕ್ಯಾಸೆಟಲ್ಲಿ ಇದ್ದಿದ್ದು. ಒಂದು ಕ್ಯಾಸೆಟ್ ಬಿಟ್ಟಿದ್ರಾಗ ಅದರಲ್ಲಿತ್ತು ಕಲಾಕೃತಿ ಅಂತಲೇ ಟೈಟ್ಲ್ ಇತ್ತು. ನಂಗೆ ನೆನಪಿದೆ, ನಾನು ತುಂಬ ಚಿಕ್ಕ ಹುಡುಗ ನಮ್ಮಲ್ಲಿ ಕ್ಯಾಸೆಟ್ ಇರ್ತಿತ್ತು. ಒಂದು ಸ್ಮಾಲ್ ಕರೆಕ್ಷನ್, ಕಲಾಕೃತಿ ನಂದು, ಕರ್ಣ ನಂದಲ್ಲ, ಆದರೆ ಡೈರೆಕ್ಷನ್ ನಂದು. ಅದೇ ಡೈರೆಕ್ಷನ್ ನಿಮ್ಮದು, ಕರೆಕ್ಟ್. ಬಟ್ ಅವರು ಕ್ಯಾಸೆಟ್ ಕೊಲಾಜ್ ಮಾಡಿದ್ರು, ಇದ್ರದ್ದು ಸಂಗೀತ ಮ್ಯೂಸಿಕ್ ಕ್ಯಾಸೆಟ್. ಅವಾಗೆಲ್ಲ ಅದೇನೆ, ಯಾಕೆಂದ್ರೆ ಅದು ನಮ್ಮ ಸಂಗೀತದ ಕಂಪನಿದು, ಸಂಗೀತ ಕಂಪನಿ ಅಂತ, ಸಂಗೀತ ಕಂಪ್ನಿದು. ಅದು ಮಹೇಶ್ ಅಂದ್ಬಿಟ್ಟು ಅವರು ದೊಡ್ಡ ಇವರು ಇದು ಹಾಡುಗಳನ್ನ ಇದು ಮಾಡ್ತಾ ಇದ್ದಿದ್ದೆ ಅವ್ರು ಜಾಸ್ತಿ. ಮೊದಲು ಅವರೇನೆ ಸಂಗೀತ ಆಡಿಯೋ ಕ್ಯಾಸೆಟ್ಗಳು. ಆಮೇಲೆ ಮೊದಲು ದೊಡ್ಡ ಇದಿತ್ತಲ್ಲ, ಗ್ರಾಮೋಫೋನ್ ಪ್ಲೇಟು, ದೊಡ್ಡ ಮಸಾಲೆ ದೋಸೆ. ಆಮೇಲೆ ಮಸಾಲೆ ದೋಸೆಯಿಂದ ಬಂದು ಚಿಕ್ಕದು ಚಿಕ್ಕ ದೋಸೆ ಆಯಿತು ಅದು. ಯಾಕೆಂದರೆ ಅದು ಅಷ್ಟು ದೊಡ್ಡದಕ್ಕೆ ಒಂದು ಪಿಕ್ಚರ್ ಹಾಡುಗಳು ಈ ಕಡೆ ಆ ಕಡೆನೇ ಆಗ್ತಾ ಇದ್ದದ್ದು. ಸೊ ಈ ಥರದ್ರಲ್ಲಿ ಏನಂದರೆ ಚಿಕ್ಕ ಇದರಲ್ಲೇನು ಕ್ಯಾರಿ ಮಾಡೋಕ್ಕೆ ಅನುಕೂಲ ಆಗಿರೋದು. ಕ್ವಾಲಿಟಿನೂ ಇಂಪ್ರೂವ್ ಆಗ್ತಾಯಿತ್ತು. ಆಮೇಲೆ ನಿಮ್ಗೆ ಗೊತ್ತೇ ಇದೆ, ಆಮೇಲೆ ಏನೇನೋ ಆಗೋಗ್ಬಿಟ್ಟು ಸಂಗೀತದ್ದು ಇದೆಲ್ಲ ಇದನ್ನು ಆಗೋಗ್ಬಿಟ್ಟಿದೆ. ಸೊ ಆ ಥರದಲ್ಲಿ ಅದು ನಿಮ್ಮ ತಂದೆಯವರು ಕ್ಯಾಸೆಟ್ಟು. ಎಸ್ ಸರ್, ಯಾಕೆಂದರೆ ಬ್ಯಾಕ್ ಟು ಪೆವಿಲಿಯನ್ ಬರಬೇಕಲ್ಲ, ಅದಕ್ಕೋಸ್ಕರ. ಅಲ್ಲಿ ಬೇರೆ ಥರ ಇತ್ತು ಪೂಜಾ ರೂಮು. ಇದು ಬೇರೆ ಥರ ಮಾಡಿಸಿದ್ವಿ.
ಈ ಬಾಗಿಲು ಪೂರ್ತಿ ಹಿಂಗೆ ಒಳಗಡೆ ಹೊಟ್ಟೋಗುತ್ತೆ, ಪೂರ್ತಿ ಕ್ಲೋಸ್ ಆಗಿಬಿಡುತ್ತೆ ಈ ಥರ ಎರಡೂ ಕಡೆ. ಎರಡೂ ಕಡೆ ಅಲ್ಲಿ ಬೋಲ್ಟ್ ಹಾಕ್ಬಿಟ್ಟಿದ್ದೀವಿ. ಓಕೆ, ತೆಗೀರಿ. ಓ, ದೀಪದ ಲೈಟ್ ಬಂದ್ಬಿಡ್ತು. ನೋಡಿ ಇಲ್ಲಿ ಅದು ಮಾಡಿಸ್ತಿದ್ದೆ ಥರ. ಓಕೆ, ಗಾಜಿನ ದೇವ್ರ ಮನೆ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ. ಹಾಂ. ಈ ಲಕ್ಷ್ಮೀ ನರಸಿಂಹ, ಉಗ್ರ ನರಸಿಂಹ ಬೇರೆ ಬೇರೆ ಅಲ್ವಾ ಸರ್? ಬೇರೆ ಬೇರೆ. ಅದು ಉಗ್ರ ನರಸಿಂಹ ಯಾವಾಗ ಅಂದರೆ ಈ ಹಿರಣ್ಯಕಶಿಪು ಅವ್ರನ್ನೆಲ್ಲ ಇದು ಮಾಡ್ದಲ್ವ, ಆವಾಗ ಉಗ್ರವಾಗಿರ್ತಾರೆ. ಆಮೇಲೆ ಹಿರಣ್ಯಕಶಿಪು ವಧೆ ಆದಮೇಲೆ ಅವ್ರಿಗೆ ಆ ಉಗ್ರ ರೂಪ ಇನ್ನೂ ಇರುತ್ತೆ. ಆವಾಗ ಬಂದು ಇವನು ಪ್ರಹ್ಲಾದ ಬಂದಿದ್ದಾನೆ, ಇದು ಮಾಡ್ಕೋತಾರೆ, ಬೇಡ್ಕೋತಾರೆ, ಪ್ರಾರ್ಥನೆ ಮಾಡ್ತಾರೆ, ಇದು ಮಾಡ್ತಾರೆ. ಆವಾಗ ಉಗ್ರ ರೂಪ ಕಮ್ಮಿ ಆಗಿ ಲಕ್ಷ್ಮಿಯವರು ಬಂದರೂ ಕೂಡ ಕಮ್ಮಿ ಆಗಿರಲ್ಲ ಅವ್ರಿಗೆ ಉಗ್ರ ರೂಪ. ಇವನು ಬಂದು ಅವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ್ಮೇಲೆ ಆ ಉಗ್ರ ರೂಪ ಹೋಗಿದ್ದಾನೆ. ಇವರೆಲ್ಲರೂ ಎಲ್ಲ ಇದ್ದಾರೆ ನೋಡಿ ಅಲ್ಲಿ ನರಸಿಂಹದೇವರ ಪಕ್ಕದಲ್ಲಿ ಕಾಲ ಹತ್ತಿರ ಪ್ರಹ್ಲಾದರು ಇದ್ದಾರೆ. ಆಮೇಲೆ ಬ್ರಹ್ಮ, ವಿಷ್ಣು ಅವೆಲ್ಲ ಎಲ್ಲನೂ ಇದ್ದಾರೆ ಅವರೆಲ್ಲ. ಇದು ನೀವು ಮಾಡಿಸ್ಕೊಂಡಿದ್ದ ಅಥವಾ ಇಲ್ಲ ಕೊಡಲ್ಲ? ಇದು ಎಲ್ಲನೂ ನಾವೇ ಮಾಡಿಸ್ಕೊಂಡಿದ್ದು. ಅವ್ರು ಬರೀ ಗೋಡೆಗಳು ಅದು ಇದು ಮಾಡಿಕೊಟ್ಟಿದ್ರು ಅಷ್ಟೇ. ನೆಲ ಮತ್ತು ಗೋಡೆಗಳು, ನೆಲ ಗೋಡೆ. ಬಟ್ ಆದರೂ ಕೂಡ ನನ್ನ ಈ ಮನೆ ತೊಗೊಂಡಲ್ಲ, ಅವಾಗ ಯಾರೂ ಗೃಹ ಪ್ರವೇಶನೇ ಮಾಡಿರಲಿಲ್ಲ. ನಾನೇ ಮೊದಲು ಗೃಹ ಪ್ರವೇಶ ಮಾಡಿದ್ದು. 004 ಅಂತ ಇದಕ್ಕೆ ಹೆಸರು. ಓಕೆ. ಆಮೇಲೆ ಗ್ರೌಂಡ್ ಫ್ಲೋರು ನಮಗೆ ಬೇಕಾಗಿದ್ದು ಗ್ರೌಂಡ್ ಫ್ಲೋರು. ನಮಗೆ ನನ್ನ ಹೆಂಡತಿಗೆ ಇಬ್ಬರಿಗೂ ವಯಸ್ಸಾಗೋಗಿದೆ. ವಯಸ್ಸು ಎಷ್ಟು ಅಂತ ನಾವು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ನಿಮ್ಮಲ್ಲಿಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಆದರೂ ಏನು ಹೇಳಬೇಕಾದ ಕರ್ತವ್ಯ ಹೇಳ್ಬಿಡ್ತೀನಿ ಬಿಡಿ. ನನಗೆ ಈಗ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ 85 ವರ್ಷ. ನನ್ನ ಹಿಂದೆ ನಿಂತೇಳೆ ಅವಳಿಗೆ 6 ವರ್ಷ ಕಮ್ಮಿ. ನೀವು ಲೆಕ್ಕಾಚಾರ ಮಾಡ್ಕೊಳ್ಳಿ. ಅಷ್ಟೇ ಪ್ರೇಕ್ಷಕರಿಗೆ ಲೆಕ್ಕ ಹಾಕ್ಬಿಟ್ಟು ಕಮೆಂಟ್ ಹಾಕ್ಬಿಡಿ. ಆಮೇಲೆ ಕೋರ್ಸ್ ಈ ನಮ್ಮ ಪ್ರೇಮದ ಅವಧಿಯಲ್ಲಿ 3 ಜನ ಹೆಣ್ಮಕ್ಳುಗಳು, ಅವ್ರುಗಳೆಲ್ಲ ಬೆಳೆದು ದೊಡ್ಡವರಾಗಿ ಅವ್ರಿಗೆಲ್ಲ ಮಕ್ಕಳುಗಳಾಗಿ ಈಗ ನಿಮ್ಮ ಮುಂದೆ ನಿಂತಿರೋ ನನಗೆ 5 ಮೊಮ್ಮಕ್ಕಳಿದ್ದಾರೆ. ಸೊ ಒಂದು ರೀತಿ ಜೀವನ ಪರಿಪೂರ್ಣತೆ ಇದೆ, ಸಂತೋಷ ಇದೆ. ಇದಕ್ಕಿಂತ ಇನ್ನೇನೋ ದೇವರು ನಾವು ಏನೂ ಕೇಳಲ್ಲ. ಇರೋಷ್ಟು ದಿವಸ ನಮ್ಮನ್ನು ಚೆನ್ನಾಗಿ ಇಟ್ಟಿರಪ್ಪ, ಸೌಖ್ಯವಾಗಿ ಇಟ್ಟಿರಪ್ಪ. ಟ್ಯೂಬು ಗೀಬು ಮೂಗ್ಯ ಸಿಕ್ಕಿದ ಕಡೆ ಎಲ್ಲೆಲ್ಲಿ ತೂತಿರುತ್ತೋ ಅಲ್ಲೆಲ್ಲ ಚುಚ್ಚುವಂಗೆ ಇಡಬೇಡಪ್ಪ. ಅದೆಲ್ಲ ಬರೋಕ್ಕಿಂತ ಮುಂಚೆನೇ ನಿನ್ನ ಸನ್ನಿಧಿಗೆ ಕರ್ಕೊಂಬಿಡಪ್ಪ ಅಂತ ನಮಗಿಬ್ಬರಿಗೂ ಇಷ್ಟ ಇರೋದು ಅದೇನೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಹಾಗಿಂದ ಬಂದ ಕ್ಯಾಮ್ರಾ ತಿರುಗಿಸಿದ್ರೆ ಇಲ್ಲಿ ಶೀಲ್ಡ್ಗಳೆಲ್ಲ ಸ್ವಲ್ಪ ಕಮ್ಮಿನೇ ಇದೆ, ತುಂಬ ಇನ್ನೂ ಜಾಸ್ತಿ ಎಲ್ಲ ಇದೆ. ಏನೋ ಎಷ್ಟು ರ್ಯಾಕ್ ಇದೆಯೋ ಅಷ್ಟಕ್ಕೆ ಮಾಡ್ಸೋಕ್ಕೋಸ್ಕರ ನನ್ನ ಮಕ್ಕಳುಗಳೆಲ್ಲ ಇದೆ. ಅವರೇ ನನ್ನ ಮಕ್ಕಳೇ ಮಾಡಿರೋದು. ನೋಡಿ, ಬಂಗಾರದ ಮನುಷ್ಯ ಶೀಲ್ಡು ಭಾರ್ಗವ ಸರ್ ಅದಕ್ಕೆ ಸಹ ನಿರ್ದೇಶಕರು, ಸಿದ್ಲಿಂಗಯ್ಯನವರು ನಿರ್ದೇಶನದ ಸಿನಿಮಾ. ಎಷ್ಟು 2 ವರ್ಷ ಓಡಿದ ಸಿನಿಮಾ ನೋಡಿ. 25ನೇ ವಾರದ ಶೀಲ್ಡ್ ಅದು. ಹೌದು, ಶೀಲ್ಡೇ 25ನೇ ವಾರದ ನೋಡಿ. ಅದು ಭಕ್ತ ಕುಂಬಾರ ಇದೆ ನೋಡಿ. ಭಕ್ತ ಕುಂಬಾರದ 100 ದಿನಗಳ ಶೀಲ್ಡ್ ನೋಡಿ ಅಲ್ಲಿದೆ. ಭಕ್ತ ಕುಂಬಾರ ಮೇಲ್ಗಡೆ ಭೂತೇನ್ ಮಗ ಇದೆ ನೋಡಿ, ಅಲ್ಲಿದೆ. ಅದು ಸ್ವಲ್ಪ ಚಿಕ್ಕಪ್ಪ. ಇವರು ಹುಣಸೂರು ಕೃಷ್ಣಮೂರ್ತಿಗಳು, ನಮ್ಮ ಭಾರ್ಗವ ಅವರು ಚಿಕ್ಕಪ್ಪ. ಇವ್ರ ಬಗ್ಗೆ ಮಾತಾಡೋಣ ನೋಡಿ. ಇಲ್ಲಿ ಭೂತೇನ್ ಮಗ ಇದು 100ನೇ ದಿನ, ಅತ್ಯುತ್ತಮವಾದ ಚಿತ್ರ. ಮತ್ತು ಆ ಕಾಲಕ್ಕೆ ಎಷ್ಟು ತಾಂತ್ರಿಕವಾಗಿ ಮಾಡಿದ್ದೀರಿ. ಮುಳುಗೋ ಸೀನು, ಕ್ಲೈಮ್ಯಾಕ್ಸ್ ಅಂತೂ ಹೇಳಿದ್ದೇನಲ್ಲ. ಹೌದು, ಡೀಟೇಲ್ ಇದೆ ಅದು. ಯಪ್ಪ, ಅದಂತೂ ಈಗೆಲ್ಲ ಸುಲಭವಾಗಿ ಮಾಡ್ಬೋದು. ಆವಾಗ ನಾವು ಕಷ್ಟಪಟ್ಟಿದ್ದೀವಿ. ಹೌದು, ಅದು ನಿಜವಾಗೇ CG ಇಲ್ದಿರೋ ಕಾಲದಲ್ಲಿ. ಆಮೇಲೆ ನೋಡಿ, ಗುರು ಶಿಷ್ಯರು 100 ಡೇಸು ಭಾರ್ಗವ ಸರ್ ಡೈರೆಕ್ಷನ್ದು. ಎಂಥ ಯಾವತ್ತು ಹಾಕಿದ್ರು ಕೂಡ ಇಷ್ಟು ಒಳ್ಳೆ ಕಾಮಿಡಿ ಸಿನಿಮಾ ಅದು. ಗುರು ಶಿಷ್ಯರು, ಹೃದಯ ಗೀತೆ. ಹೃದಯ ಗೀತೆದು ಮನೆ ಮಂತ್ರ ನೋಡಿ. ಇದು 2 ಪಿಕ್ಚರ್. ಇದು ವಿಶೇಷ ಏನಂದರೆ, ಇದು ಮನೆಯ ಮಂತ್ರಾಲಯ, ಕೃಷ್ಣ ನೀ ಬೇಗನೆ ಬಾರೋ, ಎರಡನ್ನೂ ಕೂಡ ರೋಹಿಣಿ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋದು. ಆಮೇಲೆ ಅದನ್ನು ನಿರ್ಮಾಪಕರು SV ರಾಜನ್ ಸಿಂಗ್ ಬಾಬು ಅವರೇ, ಸ್ವತಃ ಅವರೇನೇ ನಿರ್ಮಾಪಕರು. ಅಂಥದ್ರಲ್ಲಿ ನನಗೆ ಅವರು 5 ಚಿತ್ರಗಳನ್ನ ನಿರ್ದೇಶನ ಕೊಟ್ಟಿದ್ದಾರೆ. ಈ 2 ಚಿತ್ರ ಏನು ಸ್ಪೆಷಾಲಿಟಿ ಅಂದರೆ, ಇದೆರಡೂ ಕೂಡ ಸಿಲ್ವರ್ ಜೂಬ್ಲಿ ಆಗಿದೆ. ಇದೆರಡೂ ಸಿಲ್ವರ್ ಜೂಬ್ಲಿ ಆಗಿ ಒಂದೇ ದಿವಸ ಮೈಸೂರಲ್ಲಿ ಒಂದು ಸ್ಟೇಜಲ್ಲಾಗಿದೆ. ಅದಕ್ಕೆ ರಾಜ್ಕುಮಾರ್ ಅವರು, ಆಮೇಲೆ ರಜನಿಕಾಂತ್ ಎಲ್ಲರೂ ಬಂದಿದ್ದು, ದಿಗ್ಗಜರೆಲ್ಲ ಇದರಲ್ಲಿ. ತುಂಬ ಚೆನ್ನಾಗಿತ್ತು ಫಂಕ್ಷನ್ಗಳು. ಇದು ಸಿಲ್ವರ್ ಜೂಬ್ಲಿ ಶೀಲ್ಡ್. ಇದು ನಾನು ಹೇಳಿದ್ನಲ್ಲ, ರೆಕಾರ್ಡಿಂಗ್ ಕಂಪನಿ ಅಂತ, ಸಂಗೀತ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ, ಸಂಗೀತನೇ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ ಅಂತ ಇನ್ನೊಂದು ಅವ್ರದ್ದು ಸಿಸ್ಟರ್ ಕನ್ಸರ್ನು, ಅವ್ರು ಕೊಟ್ಟಿರೋ ಶೀಲ್ಡ್ ಅದು. ಆಮೇಲೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ
ಭಾಳ ಪ್ರತಿಷ್ಠಿತವಾದಂಥ ಸರ್ಕಾರ ಗುರುತಿಸಿಕೊಟ್ಟಿರುವಂಥ ಪ್ರಶಸ್ತಿ 2015 10 ವರ್ಷದಿಂದ ಬಂದಿದೆ ನೋಡಿ. ನೋಡಿ ಇದು ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಸ್ನೇಹಿತರೆ, ಅಂದರೆ ಒಳ್ಳೆ ನಿರ್ದೇಶಕರುಗಳು ಕೊಡುವಂಥ ಪ್ರಶಸ್ತಿ, ಅದನ್ನು ಕೊಟ್ಟಿದ್ದಾರೆ. ಇದಂತೂ ಸ್ಟೇಟ್ ಅವಾರ್ಡ್, ಇದು ಇನ್ನೊಂದು ಗ್ರೇಟ್ ಸರ್. ಮೊದಲು ಕೊಡಲಿಲ್ಲ ಅಂದ್ಬಿಟ್ಟು ಭಾಳ ಬೇಜಾರಾಗ್ತಿತ್ತು. ಭಾಳ ದಿವಸದಿಂದ ಎಲ್ರಿಗೂ ಬಂದ್ಬಿಟ್ಟಿದೆ. ನಿಮ್ಗಿಂತ ಕಿರಿಯರಿಗಿಲ್ಲ? ನನಗಿಂತ ಕಿರಿಯರಿಗೆಲ್ಲ ಬಂದ್ಬಿಟ್ಟಿದೆ. ಹಿರಿಯರಿಗೆ ಬಂದರೆ ಅದು ಏನು ಯೋಚನೆ ಇಲ್ಲ. ಸೊ ಈಗ ಬರಲಿಲ್ಲ ಅಂತ ಯೋಚನೆ ಇತ್ತು. ಆವಾಗೆಲ್ಲದ್ದೇ ಎದ್ದಿದ್ದೇನು ಅಂದರೆ 50,000 ರೂಪಾಯಿ ಮಾತ್ರ ಇತ್ತು. ಕೊಟ್ಟಿದ್ದಾಗ ಅದು 50,000 ಆಗಿ ಕೊಟ್ಟಿರ್ಬಿಟ್ಟಿರೋದು. ಬಟ್ ಅವ್ರು ಕೊಡದೆ ನಾನು ತಿಳ್ಕೊಂಡು ಬಂದಿದ್ದರಿಂದ 2 ಲಕ್ಷ ರೂಪಾಯಿ ಆದಾಗ ಕೊಟ್ಟರು ಪ್ರಶಸ್ತಿ ಮೊತ್ತ. ಒಂದು ರೀತಿ ಪರವಾಗಿಲ್ಲ, ಅಷ್ಟು ವರ್ಷ ಕೊಡದೇ ಇದ್ದಿದ್ದಕ್ಕೂ ಒಂದು ಒಳ್ಳೆ ಅಮೌಂಟ್, ಬಡ್ಡಿ ಸಮೇತ ಬಂತು ಅನ್ನಂಗೆ ಆಯ್ತು. ಒಂದು ಒಳ್ಳೆ ಅಮೌಂಟು ಸರ್ಕಾರದಿಂದ ಸಿಕ್ತು ನನಗೆ. ನೋಡಿ, ಅದಕ್ಕೆ ನಿಜವಾಗ್ಲೂ ಚಿರಋಣಿ ಆಗಿದ್ದೇನೆ ಕರ್ನಾಟಕ ಸರ್ಕಾರಕ್ಕೆ. ಪ್ರಶಸ್ತಿಯ ಜೊತೆ 2 ಲಕ್ಷ ರೂಗಳ ನಗದು ಬಹುಮಾನ ಹಾಗೂ ಚಿನ್ನ ಲೇಪಿತ ಪದಕ. ಹೌದು, ಅದೆಲ್ಲ ಇಲ್ಲೇ ಇಟ್ಟರೆ ಆಗಲ್ವಲ್ಲ. ನಾವು ಹಿಂಗೆ ನಮ್ಮಂತವ್ರು ಹಿಂಗೆ ಜೋಬ್ ಹಾಕೊಂಡು ಹೋಗ್ಬಿಡ್ತೀವಿ. ಪದಕ ಅದು ಚಿನ್ನ ಲೇಪಿತ ಪೇಂಟಿಂಗ್ ಅಷ್ಟೇನೆ. ಅದು ಪೂರ್ತಿ ಇದೆಲ್ಲ ಅಲ್ಲ. ಅದು ನೈಸ್. ಮಿಕ್ಕಿದ್ದೆಲ್ಲ ನೋಡಿದ್ದೀರಾ? ಮತ್ತೆ ಹಿಡಿತಕ್ಕೆ ಹೋಗಿಲ್ಲ. ನವ ವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲೇ. ಹೃದಯ ಗೀತೆ ಅಂತೂ ಕ್ಲಾಸಿಕ್ ಬಿಡಿ. ಇದು ನನ್ನ ಕುಟುಂಬ, ನಮ್ಮ ಸಂಸಾರ. ನಮ್ಮ ಸಂಸಾರ ಅನ್ನೋ ಚಿತ್ರನೂ ಕೂಡ ನಾನೇ ಸಹ ನಿರ್ದೇಶನ. ಸೊ ಇದು ನಮ್ಮ ಸಂಸಾರ. ನಮ್ಮ ಸಂಸಾರ ಅನ್ನೋ ಸಿನಿಮಾಗೆ ಸರ್ ಸಹ ನಿರ್ದೇಶಕರು. ಇದು ನಮ್ಮ ಸಂಸಾರ. ಇದು ಇವರ ನಿರ್ದೇಶಕರು, ಸಹ ನಿರ್ದೇಶಕರಲ್ಲ. ಇದು ಜಾಯಿಂಟ್ ನಿರ್ದೇಶನ, ಜಂಟಿ. ವಾವ್, ನೋಡಿ ಅವ್ರ ಕಟ್ಲರಿ ಯೂನಿಟ್ ನೋಡಿ, ಕಪ್ಪು ಗ್ಲಾಸಲ್ಲಿ ಇಟ್ಕೊಳ್ಳಿ. ಏನು ಲಾಭ ಇಲ್ಲ ಕಟ್ಲರಿ, ಅದೇನು ಯೂಸೇ ಆಗಲ್ಲ. ಆವಾಗ ತಂದಿಟ್ಟಿದ್ದು ಹಾಗೇನೇ ಇದೆ. 2-3 ಸತಿ ಒಂದು ಪಾರ್ಟಿ ಮಾಡ್ದೆ ಏನಿಲ್ಲ. ಓಕೆ, ಸಿಲ್ವರ್ ಜೂಬ್ಲಿ ಫಂಕ್ಷನ್ನು ಅದು ಇದು ಮಾಡಿದಾಗ ದ್ವಾರಕೀಶು, BM ವೆಂಕಟೇಶ್ ಅವರೆಲ್ಲ ಬಂದಿದ್ದರು. ಓಕೆ, ತಡೀರಿ ಲೈಟ್ಸ್ ನೋಡಿ. ಇದು ಈ ಲೈಟ್ ಇದೆಯಲ್ಲ, ಈ ಲೈಟು ಅವರ ಬಸವೇಶ್ವರನಗರ ಬಂಗ್ಲೆಲಿ ಇತ್ತದು, ಅವರ ಪ್ರೀತಿ ವಾತ್ಸಲ್ಯ ಬಂಗ್ಲೆಲಿ. ಅದನ್ನು ಈ ಪ್ರೀತಿ ವಾತ್ಸಲ್ಯಕ್ಕೆ ಶಿಫ್ಟ್ ಮಾಡಿದ್ದಾರೆ ಅವರು. ಒಂದು ಸ್ಮಾಲ್ ಕಲೆಕ್ಷನ್ನು ಬಂಗ್ಲೆ ಎಲ್ಲ ಮನೆ ತುಂಬ ಸರ್. ಏನು ಸರ್ ಸೀರಿಯಸ್ಲಿ ಬಂಗ್ಲೆ ಸರ್ ಅದು. ದಿಸ್ ಕುಡ್ ಬಿ ಎ ಹೋಮ್. ಬಟ್ ಸಂತೋಷ ಅದು, ಯಾಕಂದರೆ 50-80ರಲ್ಲಿ ಇದ್ದಿದ್ದು ಮನೆ. ನೀವು ಹೇಳಿದ್ರಲ್ಲಿ ತಪ್ಪಿಲ್ಲ, ಬಟ್ ಅದು ಹೇಳಬಾರ್ದು. ಯಾಕೆಂದರೆ ಅದು ನಮಗೆ ತಲೆಗೆ ಹತ್ತುತ್ತದೆ, ಜಬ್ಬ ಬರುತ್ತೆ, ಅದೆಲ್ಲ ಏನಿಲ್ಲ. ಬಟ್ ಏನಂದರೆ ಓಕೆ, ಇದು ಟೋಟಲಿ 24/7 ಸೆಕ್ಯೂರಿಟಿ ಇದೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ, ಆಮೇಲೆ ಜಿಮ್ ಇದೆ, ಒಂದು ಕಮ್ಯುನಿಟಿ ಹಾಲ್ ಇದೆ, ಕಂಪ್ಲೀಟ್. ಇದು ಫುಲ್ಲು ಐ ಥಿಂಕ್ 2.5 ಎಕರೆಯಲ್ಲಿ ಇದೆ. ಇದು 68 ಮನೆ ಇದೆ, 68 ಅಪಾರ್ಟ್ಮೆಂಟ್ಸ್ ಇದೆ ಅಷ್ಟೇ. ನೋಡಿ, ಹೈ ರೈಸು ಅಲ್ಲ, ಹೈ ರೈಸು ಇಲ್ಲ. ಆಮೇಲೆ ಅಪಾರ್ಟ್ಮೆಂಟ್ಗಳು ಕೂಡ ಅವತ್ತಿನ ದಿವಸ ಕನ್ಸ್ಟ್ರಕ್ಷನ್ಗೆ ಅದೇನೋ ಒಂದು ಇದೆ. ಅದು 4 ಫ್ಲೋರ್ ಮೇಲೆ ಇರಬಾರ್ದು ಅಂತ ಒಂದು ಇತ್ತು. ಇವತ್ತಿನ ದಿವಸ ಎಲ್ಲ ಮೇಲೆ ಹೊಟ್ಟೋಗಿದೆ. ಸೊ ಆ ಪೀರಿಯಡಲ್ಲಿ ಲೈಸೆನ್ಸ್ ತೊಗೊಂಡು ಕಟ್ಟಿದ ಮನೆ. ಆದ್ದರಿಂದ ಗ್ರೌಂಡ್ ಪ್ಲಸ್ 4 ಫ್ಲೋರ್ಸ್ ಇದೆ ಅಷ್ಟೇ. ನಾವಿಬ್ಬರೇ ಗಂಡ ಹೆಂಡತಿ. ಆ ಮನೆ ತುಂಬ ದೊಡ್ಡದು, ಅದು ಮೇಂಟೆನೆನ್ಸು ತುಂಬ ದೊಡ್ಡದು ಮೇಂಟೆನೆನ್ಸು. ಇಲ್ಲಿ ಏನು ಯೋಚನೆ ಇಲ್ಲ. ನೋಡಿ, ಎಷ್ಟು ಸುಂದರವಾದಂಥ ಗಾರ್ಡನ್ನು ಭಾರ್ಗವ ಸರ್ ಅವರ ಮನೆ ಹಿಂದ್ಗಡೆ. ನೋಡಿ, ಬನ್ನಿ ಸರ್. ಅಬ್ಬಬ್ಬ, ಎಂಥ ಒಳ್ಳೆ ಜಾಗ ಸರ್ ಇದು. ಸಮ್ಮರಲ್ಲಿ ನಮ್ಮ ಕಾಫಿ ಜಾಗ. ಬೆಳಗ್ಗೆ ಹೊತ್ತು ಇಲ್ಲೇ 2ನೇ ಡೋಸ್ ಕಾಫಿ ಇದೆ. ಇಟ್ಕೊಳ್ಳೋಕ್ಕೆ ಇದು. ಓಕೆ, ಇದು ಮಾಡಿಸಿದ್ದೀರಿ ನೋಡಿ ನೀವು ಕಲ್ಲಲ್ಲಿ. ಹೌದು ಗುಡ್. ಮೊದಲು ಒಂದು ತೊಗೊಂಡ್ವು, ಆಮೇಲೆ ಇನ್ನೊಂದು ತೊಗೊಳ್ಳೋಣ ಅನ್ನಿಸ್ತು. ಇನ್ನೊಂದು ಈ ಬೆಂಚು ತೊಗೊಂಡು ನಮ್ಮ ಮನೆಯವರು ಜೊತೆಗೆ ಏನಾದ್ರು ಕಾಫಿ ಗ್ಲಾಸು ಗಿಪ್ಪಿ ಗ್ಲಾಸ್ ಇಡೋಕ್ಕೆ ಚೆನ್ನಾಗಿರುತ್ತೆ, ಒಂದು ಚಿಕ್ಕ ಸ್ಟೂಲ್ ಥರ ಅಂತಂದರು. ಅಲ್ಲಿ ನೋಡು, ಈ ಥರ ಇತ್ತು. ಇದನ್ನು ತೊಗೊಂಡು ಈಗ ಇದು ಕಂಪ್ಲೀಟ್ ಅನ್ನಿಸ್ತಿದೆ. ನಿಜವೂ ಚೆನ್ನಾಗೂ ಇದೆ ಈಗ. ಆಮೇಲೆ ನೀವು ಒಂದಿಕ್ಕೆ ತೊಗೊಂಡು ಪಕ್ಕ ಕೂತ್ಕೊಂಡು ಕುಡಿಯೋಕ್ಕಿಂತ ಗಂಡ ಹೆಂಡತಿ ಎದುರುಗಡೆ ಮುಖ ಮಾಡೋದು. ನಾವು ಕುಡಿಯೋದು ಹಂಗೇನೆ, ಎದುರುಗನೆ. ಅಲ್ಲಿ ಮಾತ್ರ ಒಳಗಡೆ ಮಾತ್ರ ನಾವಿಬ್ಬರು ಅಷ್ಟೇ. ಮತ್ತು ಇದು ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ಮಾತ್ರ ಈ ಅನುಕೂಲ. ಹೌದು. ನಾವು ಸ್ವಲ್ಪ ಇದೆಲ್ಲ ಮಾಡೋದು, ಪಾಟ್ಸು ಗಿಟ್ಸ್ ಎಲ್ಲ ಕುಂಡುಗಳೆಲ್ಲ ಇಟ್ಟು ಓಕೆ ಇದು ಮಾಡೋದು. ಇದು ಆಮೇಲೆ ಆರ್ಟಿಫಿಷಿಯಲ್ ಲಾನ್ ಹುಲ್ಲು. ಹೌದು, ಓಕೆ, ಆರ್ಟಿಫಿಷಿಯಲ್ ಲಾನ್. ಉಷ ಮೂಡಿದಾಗ ಪ್ರಿಯ ನಿನ್ನ ಕೆನ್ನೆಯ. ಇದು ಸ್ನೇಹಿತರೆ, ನೀವು ನೋಡಿದ್ರಲ್ಲ ಪ್ರೀತಿ ವಾತ್ಸಲ್ಯ ಬೋರ್ಡು, ಒರಿಜಿನಲ್ ಬೋರ್ಡು, ಕಲ್ಲಿನ ಬೋರ್ಡು. ಇದು ಬಸವೇಶ್ವರ ನಗರದಲ್ಲಿ ಕಾಂಪೌಂಡ್ ಮೇಲೆ ರಾರಾಜಿಸ್ತಿದ್ದು. ಹೌದು, ಐ ಥಿಂಕ್ ನಂಗೆ ತಿಳ್ಮಟ್ಟಿಗೆ 32 ವರ್ಷ ಏನೋ ಅದಕ್ಕೆ ಏಜ್. ಅದಕ್ಕೆ ಓಕೆ, ಹೌದು.
ಇದು ಈಗ ಕನ್ನಡದಲ್ಲಿದೆ, ಇಂಗ್ಲೀಷ್ದಲ್ಲಿದೆ, ಕಾಣಿಸಲ್ಲ, ಇಲ್ಲಿದೆ. ಓಕೆ, ಅಲ್ಲಿದೆ ನೋಡಿ, ನಿಂತಿದ್ದಾರೆ ನೋಡಿ, ಇಲ್ಲಿದೆ ಇಂಗ್ಲೀಷ್ ಬೋರ್ಡ್. ಇವೆರಡು ನಮ್ಮ ಜೊತೆನೇ ಇರಲಿ ಅಂದ್ಬಿಟ್ಟು ಆ ಮನೆಯಿಂದ ಈ ಮನೆಗೆ ಬಂದಾಗಲೂ ಕೂಡ ನಮ್ಮ ಮೇಡಮ್ ಫ್ರೆಂಡ್ಸ್ಗಳು ಅವ್ರೇನು ಮಾಡಿದ್ದಾರೆ, ಕಾಂಪೌಂಡ್ ಹೊಡಿತಾ ಇದ್ದಾಗ ಇದೆರಡನ್ನೂ ತೊಗೊಂಡೋಗಿ ಅವ್ರ ಮನೇಲಿ ಇಟ್ಟು ಆಮೇಲೆ ನಾವು ಇಲ್ಲಿ ಮನೆಗೆ ಬಂದಾಗ ಇಲ್ಲಿ ತಂದುಕೊಟ್ಟು. ಹಾಂ ಹಾಂ, ನೋಡಿ ಅವ್ರು ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ನೋಡಿ. ನೋಡಿ, ಅದೇ ಹೇಳ್ತಾ ಇರೋದು. ಇದು ಅಷ್ಟೇ ಜೀವನ. ನಾವು ಹೆಂಗಿರ್ತೀವಿ, ನಮ್ಮ ಜೊತೆಗೆ ನಮ್ಮ ಒಡನಾಡುಗಳು, ಅವರು ಸ್ನೇಹಿತರೆಲ್ಲ ಇರ್ತಾರೆ. ಈಗ ನೀವಿಲ್ವೇ? ಥ್ಯಾಂಕ್ ಯು ಸರ್. ಇದೆಲ್ಲ ಇತ್ತೀಚೆಗೆ ಮಾಡಿಸಿದ್ದು, 1 ವರ್ಷ 1.5 ವರ್ಷ ಆಗಿರಬೇಕು. ಓಕೆ, ಇದಕ್ಕೊಂದು ಚಿಕ್ಕ ಕಥೆ ಇದೆ. ಇದೆ ಸರ್, ಇದಕ್ಕೆ ಹಾಕ್ಸಕ್ಕೆ ಒಂದು ಕಥೆ. ಹಾಂ, ಇಲ್ಲಿ ನಾನು ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ. ನಂದು ಊಟ ಆಯಿತು ಅಂದರೆ ಮಜ್ಜಿಗೆನ ತಿಂದಾಯಿತು. ಮಜ್ಜಿಗೆನ ತಿಂದರೆ ಊಟ ಮುಗೀತು ಅಂತ ಅರ್ಥ, ಕ್ಲೈಮ್ಯಾಕ್ಸ್ ಬಂತು ಅಂತ ಅಷ್ಟೇ. ಅದು ಇದು ನಮ್ಮ ಮನೆಯವ್ರ ಜಾಗ. ಹಾಂ, ಸರಿ, ಅವರು ಊಟ ಇನ್ನೇನು ಅವ್ರದ್ದು ಮುಗೀತು. ನಾನು ಹೇಳ್ಬೇಕಲ್ಲ, ಹೀಗೆ ನೋಡ್ತೀನಿ, ಇವರು ನಮ್ಮ ಕ್ಯಾಮರಾಮನ್ ನಿಂತಿಯಾರಲ್ಲ, ಆ ಜಾಗದಲ್ಲಿ ಒಂದು ನಾಗರಾವಿತ್ತು. ಮನೆ ಒಳಗೆ ಬಂದ್ಬಿಟ್ಟಿದೆ. ಅವಾಗ ಇದಿರಲಿಲ್ಲ, ಅದಿರಲಿಲ್ಲ, ಇವೆಲ್ಲ ಇತ್ತು. ಹಾಂ, ಈ ಡೋರ್ ಇದೆ, ಇದಿತ್ತು. ಅದು ಯಾವಾಗ ಬಂತೋ ಏನು ಕತೆನೋ ಗೊತ್ತಿಲ್ಲ. ಅವರು ನಾಗಪ್ಪ ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಪ್ಪ. ಹಾಂ, ನಮ್ಮ ಮನೆಯವರು ಇಲ್ಲಿ ಊಟ ಮಾಡ್ತಿದ್ದು ನೋಡ್ತೀನಿ ನಾನು. ಹಾವಿದೆ. ನಾನು ಹೇಳಿದೆ, ಹಾಗೆ ಇರು, ಗಲಾಟೆ ಮಾಡೋಣ, ಅಲ್ಲಿ ನಾಗರಾವಿದೆ ಅಂತ ಹೇಳಿದ್ದೇನೆ. ಅವಳನ್ನ ಈ ಕಡೆ ಕರ್ಕೊಂಬಂದು ಮಾಡಿಬಿಟ್ರೆ ಆಮೇಲೆ ಇವ್ರಿಗೆ ಫೋನ್ ಮಾಡ್ತು ಸೆಕ್ಯೂರಿಟಿಗೆ. ಆವಾಗ ಇಲ್ಲಿ ವಿಡಿಯೋನ ಒಬ್ಬ ಇರ್ತಾನಂತೆ ಈ ಒಂದೊಂದು ಏರಿಯಾದಲ್ಲಿ ಹತ್ತಿರದಲ್ಲಿ. ಅವ್ನು ನೋಡಿದ್ರೆ ಊರಿಗೆ ಹೊರಗಿದ್ದಾನೆ. ಆಮೇಲೆ ಇಲ್ಲಿ ಒಡಿವೇಲು ಅಂತ ಒಬ್ಬರಿದ್ದರು, ಅವರು ಕೋಲು ಗೀಲು ಎಲ್ಲ ತಂದರು. ಅವರು ಇಲ್ಲಿ ಬರೋ ಅಷ್ಟೊತ್ತೆ ಇಲ್ಲಿಂದ ಬಂದು ನಾಗರಾವು ಇದ್ರ ಕೆಳಗಡೆ ಹೊರ್ಟಾಯ್ತು. ಸೊ ಕೆಳಗಡೆ ಹೊರಟಾದ ತಕ್ಷಣ ಅವ್ರು ಬಂದು ಇದೆಲ್ಲನೂ ಸರಿಸಿ ಮಾಡಿಸಿ ನನ್ನ ಮನೆಯವ್ರನ್ನ ಆ ಕಡೆ ಹೋಗಿ ಅಂತ ಕಳಿಸಿ ಆಮೇಲೆ ಕೋಲನ್ನ ಹಾಕಿ ಮಾಡಿದರೆ ಅಲ್ಲಿಂದ ಇಲ್ಲಿ ಬಾಗಿಲು ತೆಗೆದುಬಿಟ್ಟಿದ್ವು. ಎರಡನ್ನೂ ತೆಗೆದು ನಾಗಪ್ಪ ಬಂದಿದ್ದಾನೆ, ಹೊಟ್ಟೋದ್ರು. ಮಿಂಚಿನ ವೇಗದಲ್ಲಿ ಹೊಟ್ಟೋಯ್ತು. ಎಲ್ಲಿ ಹೋಯ್ತು ಅಂತ ನೋಡ್ತೀವಿ, ಇಲ್ಲವೇ ಇಲ್ಲ. ಅಲ್ಲಿ ಗಾರ್ಡನೆಲ್ಲ ಹೋಯ್ತಾ ಇಂದ ಗಾರ್ಡನಿಂದ ಆಚೆ ಕಡೆ ಹೊಟ್ಟೋಗಿರುತ್ತೆ. ಸೊ ಅವಾಗ ಅದಕ್ಕೋಸ್ಕರನೇ ಏನು ಮಾಡೋದು ಅಂದರೆ, ಇಲ್ಲಿ ನ್ಯಾಯವಾಗಿ ಇದು ಹಾಕ್ಕೊಡ್ದು. ಇವರು ಸೊಸೈಟಿಯವರು ಅಲೋ ಮಾಡಲ್ಲ ಇದು ಹಾಕೋಕ್ಕೆ, ಈ ಗ್ರಿಲ್ಲಲ್ಲಿ ಹಾಕೋಕ್ಕೆ, ಇದು ಅಲ್ಲಿ ಹೊರಗಡೆದಕ್ಕೆ. ಆಮೇಲೆ ನಾನು ಹೇಳಿದೆ, ಈ ಥರ ನಾಗರಾವ್ ಬರುತ್ತೆ, ಗೊತ್ತಾಗಲ್ಲ, ಏನಿಲ್ಲ, ನಾವು ಯಾವಾಗಲೂ ಇದನ್ನು ಹಾಕ್ಕೊಂಡಿರೋಕ್ಕೇನು ಗೊತ್ತಾಗಲ್ಲ ಏನಿಲ್ಲ, ದಯವಿಟ್ಟು ಅದನ್ನು ಹಾಕ್ತೀನಿ ನಾನು, ಪ್ರೊವೈಡ್ ಮಾಡಿ ಅಂತ. ಸರಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು, ಪರ್ಮಿಷನ್ ಕೊಟ್ಟರು. ಆವಾಗ ಏನು ಮಾಡ್ತು ಅಂತ ಹೇಳಿದ್ರೆ, ಫುಲ್ಲಾಗಿ ಇದು ಹಾಕಿ ಆಮೇಲೆ ಅದಕ್ಕೊಂದು ಮೆಶ್ ಕಿಟಕಿ ಬೇರೆ ಇಟ್ಟಿದೆ. ಗಿಮ್ಮರಲ್ಲಿ ಬಂತು ಅಂದರೆ ಗ್ಲಾಸೇನೇ ಹಾಕ್ಬಿಟ್ಟಿದ್ರೆ ಗಾಳಿ ಬರೋಲ್ವಲ್ಲ ಅಂದ್ಬಿಟ್ಟು 3 ಶಟ್ರಸ್ ಇದೆ ಮೆಶ್ಶು. ಸೊ ಅದರಿಂದ ಅದು 3 ಶಟ್ರು, ಮಿಕ್ಕಿದ್ದೆಲ್ಲ ಕ್ಲೋಸ್ಡ್. ಸೊ ಅದಕ್ಕೆ ಇದೊಂದು ಚಿಕ್ಕ ಕಥೆ ಇದೆ ಅಂತ ಹೇಳಿದೆ. ಯಪ್ಪ, ನಾಗಪ್ಪ ಮನೆ ಓಪನಿಂಗ್ ಟೈಮಲ್ಲೇ ಬಂದ್ಬಿಟ್ಟವನೇ. ಗ್ರೇಟ್. ಬೇಕಾಷ್ಟು ನಾಗಪ್ಪನ ನಾನು ಶೂಟಿಂಗಲ್ಲಿ ಮಾಡಿದ್ದೇನೆ, ಶೂಟಿಂಗಲ್ಲಿ ಕರೆಸಿದ್ದೀನಿ, ಹಿಡ್ಕೊಂಡಿದ್ದೀನಿ. ಪ್ರತಿಯೊಂದು ಇದರಲ್ಲೂ ಕೂಡ ಇದರಲ್ಲಿ ಹೇಳಿದ್ದೆ ನಾನು, ಯಾವ ಹಾವು ಬಂದರೂ ಕೂಡ ಆ ಹಾವು ಅಡುಗೆನ ಗೊತ್ತು ತಂದು ನನ್ನ ಕೈಲಿ ಕೊಟ್ಬಿಡ್ತಾಯಿದ್ದ, ಪಕೋಡ ಸಾಬ್ ಅಂತ. ಇನ್ನು ಅವನು ಪಕೋಡ ಅನ್ಕೋ ಕೊಡೋಲ್ಲ, ಇದನ್ನು ಪಕೋಡ ಅಂತ ಅದನ್ನು ಹಿಡ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದರೆ ಎಲ್ರಿಗೂ ಅವನು ಡೈರೆಕ್ಟರ್ ಸಾಬ್ನೇ ಪಕಡ ಅಂತ ತೂಬಿ ಪಕಡು ಅಂದ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ಎಲ್ಲರ ಹತ್ರನೂ ದುಡ್ಡು ಇಸ್ಕೊಡವ. ಶೂಟಿಂಗ್ ಪಾರ್ಟ್ ಮಾಡೋದು ಹಾವು ಅದಿದ್ದೇ ಇರುತ್ತೆ, ಅದು ಬೇರೆ ಪೇಮೆಂಟು. ಸೊ ನಾನು ಮಾಡ್ತೇನೆ, ಅವ್ನು ಬನ್ನಲ್ಲ ಅಂದ್ಬಿಟ್ಟಿದ್ದಂದರೆ ₹200 ನಾನು ಕೊಡೋದು, ಇನ್ನು ಮಿಗ್ದವ್ರು ಆದವನೇ ಮಾಡೋದು. ಇದು ಯಾಕೆ ಮಾಡೋದು ಅಂತಂತಂದರೆ, ಕೆಲವು ಸತಿ ನಮ್ಮ ನಾಯಕರು ಪಾರ್ಟ್ ಮಾಡೋರವ್ರಿಗೆಲ್ಲ ಒಂದು ರೀತಿ ಒಂದು ಸ್ವಲ್ಪ ಏನೇ ಆದರೂ ಕೂಡ ಅವ್ರು ಹೇಳ್ತಾರೆ, ನನಗೆ ಗಾಬರಿ ಇಲ್ಲ, ನನಗೆ ಹೆದರಿಕೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಮನಸ್ಸೊಳಗೆ ನಿಜವಾಗಲೂ ಗಾಬರಿಗೆ ಹೆದರಿಕೆ ಇದ್ದೇ ಇರುತ್ತೆ. ಯಾರು ದೊಡ್ಡ ಆರ್ಟಿಸ್ಟ್ಗಳನ್ನು ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ನಾಗರಾವ್ ಹಿಡ್ಕೊಂಡ್ಬಿಡ್ತೀನಿ. ನಾಗರಾವ್ ಹಿಡ್ಕೊಂಡು ಅದು ಹೆಡೆ ಎತ್ತಿರುತ್ತೆ, ಅದನ್ನ ನಾನು ಕೈಲಿ ಹಿಂಗೆ ಇಟ್ಕೊಂಡಿರ್ತೀನಿ. ಅದು ನಾನು ಹಿಡ್ಕೊಂಡ ತಕ್ಷಣವೇ ಅವರು ನೋಡ್ತಾರಲ್ಲ ನಾಯಕರುಗಳು, ಅವರು ಇವರು ಯಾರೇ ಆಗಲಿ, ಸೊ ಡೈರೆಕ್ಟ್ರನ್ನೇ ಇಷ್ಟು ಧೈರ್ಯವಾಗಿ ಹಿಡ್ಕೋತಾರಲ್ಲ, ನಾವು ಹಿಡ್ಕೊಳ್ದಿದ್ರೆ ಅವಮಾನ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರೆಲ್ಲ ಹಿಡ್ಕೊಂಡು ಪಾರ್ಟ್ ಮಾಡೋರು, ಎಲ್ಲರೂ ಪಾರ್ಟ್ ಮಾಡೋರು. ಪ್ರತಿಯೊಬ್ಬರಿಗೂ ನಾನು ಹಿಡ್ಕೊಂಡೇ ತೋರಿಸಿದ್ದೇನೆ. ವಿಷ್ಣುನೂ ಇರ್ಬೋದು, ಅಂಬರೀಷು ಇರ್ಬೋದು. ಅಂಬರೀಷು ಚೆನ್ನಾಗಿತ್ತು. ಒಂದು ಪಿಕ್ಚರಲ್ಲಿ ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ, ಅರಣ್ಯದಲ್ಲಿ ಅಭಿಮನ್ಯು ಅನ್ನೋ ಒಂದು ಪಿಕ್ಚರ್ದಲ್ಲಿ ಇದು ನಾಗಲೋಕ ಥರ ಡೆನ್ನು, ಅದರೊಳಗಡೆ ಬರೀ ಒಂಥರ ಇದ್ರ ಥರ ಈ ನಾಗಿನ್ ಬಂದಿತ್ತಲ್ಲ, ಆ ಥರದ್ದು ಪಿಕ್ಚರ್ ಅದು. ಅಂದರೆ ಅದ್ರ ಕೆಳಗಡೆ ಎಲ್ಲ ಅದ್ರ ಗುಹೆ ಥರ ಬೇಕಾಷ್ಟು ಹಾವುಗಳಿರುತ್ತೆ. ಗಂಟೆ ನೇತಾಡ್ತಿದ್ದರೆ ಗಂಟೆ ಮೇಲ್ಗಡೆ ಹಾವಿರುತ್ತೆ, ಕಂಬದ ಮೇಲೆ ಇದ್ದರೆ ಕಂಬದ ಮೇಲೆ ಹಾವಿರುತ್ತೆ. ನೀವು ಎಲ್ಲಿ ನೋಡಿ ನಾಗರಾವು, ನಾಗಲೋಕ
ಅದು ತುಂಬ ಚೆನ್ನಾಗಿದೆ ಅದು. ಹಾಂ ಸೊ ಅದರಲ್ಲಿ ನೋಡಬೇಕು ಅಂಬರೀಷ್ ಕೆಳಗಡೆ ಡ್ಯಾನ್ಸ್ ಮಾಡಬೇಕು, ಅವಳು ನಾಗಿನಿ ಇದು ಮಾಡೋದು, ಹೆಣ್ಣು ಕೂಡ ಅದು ಹಾವಾಗಿದ್ದವಳು, ಅವಳು ಇದು ಹೆಣ್ಣಾಗಿ ಮಾರ್ಪಟ್ಟು ಡ್ಯಾನ್ಸು ಗಿನ್ಸು ಎಲ್ಲ ಇದೆ. ಇವರು ಡ್ಯಾನ್ಸನ್ನು ಮಾಡಬೇಕು, ಅದು ಕೆಳಗಡೆ ಮಲ್ಕೊಂಡು ಹಿಂಗೆ ತಿರುಗಬೇಕು ಹಾವು ಥರ, ಹಿಂಗೆ ತಿರುಗ್ತಾ ಇರುತ್ತೆ. ನೋಡ್ತಿದ್ರೆ ಅಲ್ಲಿ ಗಂಟೆ ಮೇಲ್ಗಡೆ ಹಾವಿರುತ್ತೆ ಹಿಂಗೆ. ಅಯ್ಯೋ 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 ಇದರ ಇಲ್ಲ ನನ್ನೇ ನೋಡ್ತಾ ಇದೆ ಬಾಬಿ ಅಂತ ಓಡ್ಬಿಟ್ಬಿಟ್ರು. ಸೊ ಈ ಥರ ಎಲ್ಲ ಕೆಲವೆಲ್ಲ ಲಘುವಾದ ತಮಾಷೆ ಪ್ರಸಂಗ ತುಂಬ ಮಜವಾಗಿರುತ್ತೆ ಅಂಬರೀಷ್ ಜೊತೆ. ಸೊ ಹಿಂಗೂ ಮಾಡಿ ಆ ಥರ ಅವ್ರನ್ನ ಕರ್ಕೊಂಬರೋದೇ ಒಂದು ದೊಡ್ಡ ಆಟ ಆಗೋಯ್ತು ನಮಗೆ. ಅರ್ಧ ತಮಾಷೆನೂ ಮಾಡೋರು ಅವರು, ಎಲ್ಲ ಇದು ಮಾಡೋರು. ಅಥವಾ ಅದರಿಂದ ಅಷ್ಟೊಂದು ಹಾವಿತ್ತು ಅಂತ ಹೇಳಿದ್ರೆ ಎಲ್ಲಿರುತ್ತೋ ಏನಾಗುತ್ತೋ ಅನ್ನೋದು ಒಂದು ಯೋಚನೆ ಬೇರೆ. ಸೊ ಅಷ್ಟು ಹಾವುಗಳು ಇಟ್ಕೊಂಡು ಶೂಟಿಂಗ್ ಮಾಡಿತ್ತು ಅದು. ವಾವ್, ಈಗೆಲ್ಲ ಬಳಸಂಗೆ ಇಲ್ಲ ಈಗೆಲ್ಲ. ಅದಕ್ಕೋಸ್ಕರ ಅದಕ್ಕೆ ಇಲ್ಲಿ ಮೊದಲೇ ಹಾಕ್ಬಿಡ್ತಾರೆ, ಯಾವ ಪ್ರಾಣಿನೂ ಬಳಸಿಲ್ಲ, ನಾವು ಏನೂ ಮಾಡಿಲ್ಲ, ಎಲ್ಲ ಡಿಜಿಟಲ್ ಅಂತ ಹೇಳ್ತಾರೆ. ಏನೇ ಡಿಜಿಟಲ್ ಮಾಡಿದ್ರು ಕೂಡ, ಅಥವಾ ಏನೇ AI ಮಾಡಿದ್ರು ಕೂಡ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದ್ರು ಕೂಡ ಅದು ನ್ಯಾಚುರಾಲಿಟಿ ಇರೋದೇ ಇಲ್ಲ. ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಅಷ್ಟೇ.